ಪ್ರತಿ ವರ್ಷದಂತೆ ಈ ವರ್ಷನೂ ನಡೆಯಲಿರುವ ಶ್ರೀ ಕ್ಷೇತ್ರ ಕಬಡ್ಡಿ ಜಾತ್ರೆ 15/2/26ರಂದು ಶಿವರಾತ್ರಿಯಂದು ನಡೆಯಲಿದೆ. ಬರುವ ಎಲ್ಲಾ ಭಕ್ತಾದಿಗಳಿಗೂ ಆದರದ ಸುಸ್ವಾಗತ. ಹಾಗೆ ನಾವು ಮೈಸೂರು ತ್ರಿಬಲ್ ಎಫ್ ಚಾನಲ್ ಇಂದ ಬಂದಿದ್ದೀವಿ. ಸರಿ. ಇದು ನಮ್ ವಿಸಿಟಿಂಗ್ ಕಾರ್ಡ್. ಓಂ ಪರಂಜ್ಯೋತಿ, ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಅರಮನೆಗೂ ಜ್ಯೋತಿ, ಗುರುಮನೆಗೂ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಬಲ್ಲಿಗರ ಮನೆಗೂ ಜ್ಯೋತಿ, ಎತ್ತ ಮನೆಗೂ ಜ್ಯೋತಿ, ಸತ್ತವರ ಮನೆಗೂ ಜ್ಯೋತಿ, ತಿಪ್ಪೆ ಮೇಲೆ ಹಚ್ಚಿದರು ಒಪ್ಪದಲ್ಲಿ ಉರಿಯುವಂತ ಮಂಟೆಸ್ವಾಮಿ ಪಾದಕ್ಕೊಂದ್ಸಲ ಶರಣಾರ್ಥಿನ ಹೇಳ್ತಾ ಇಡೀ ನಮ್ಮ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದವರೆಗೆ ನಮ್ಮ ಈ ಭಾಗದಲ್ಲಿ ಒಂದು ವಿಭಿನ್ನ ಪರಂಪರೆ ಅಂತ ಹೇಳಿದ್ರೆ ಅದು ಮಂಟೆಸ್ವಾಮಿ ಪರಂಪರೆ. ಈ ಪರಂಪರೆ ಎಲ್ಲಿಂದ ಹಬ್ಬಿದೆ ಅಂತ ಹೇಳಿದ್ರೆ ನಮ್ಗೆ ನಾರ್ತ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಕೊಡೆಕಲ್ ಅನ್ನೋದೊಂದು ಗ್ರಾಮ. ಅಲ್ಲಿ ಕಾಲಜ್ಞಾನಿ ಬಸವಣ್ಣವರಿಂದ ಹಿಡಿದು ದಕ್ಷಿಣದ ಈ ಮಂಟೆಸ್ವಾಮಿ ಪರಂಪರೆವರೆಗೂ ನಡ್ಕೊಂಡ್ ಬಂದಿರೋದಂಥದ್ದು. ಈಗ ನಮ್ಗೆ ದ್ವೈವಾರ್ಷಿಕ ಸಂಪ್ರದಾಯ, ದ್ವೈವಾರ್ಷಿಕ ಪರಂಪರೆ ಅಂತಾನೆ, ದ್ವೈವಾರ್ಷಿಕ ಸಂಪ್ರದಾಯದಂತಾನೆ ಈ ಸಲ ಮಳವಳ್ಳಿ ಸ್ವಾಮಿಗಳ ಸರದಿ ಪರಂಪರೆಯಲ್ಲಿ, ಮಂಟೆಸ್ವಾಮಿ ಪರಂಪರೆಯಲ್ಲಿ ಇಬ್ರು ಸ್ವಾಮಿಗಳು ಬರ್ತಾರೆ. ಒಂದು ಬೊಪ್ಪಣಪುರ ಸ್ವಾಮಿಗಳು, ಇನ್ನೊಂದು ಮಳವಳ್ಳಿ ಸ್ವಾಮಿಗಳು. ಇಬ್ರು ಸಮಪೀಠದವರೇ ಆಗಿದ್ರಿಂದ ಒಂದ್ ವರ್ಷ ಅವರು, ಒಂದ್ ವರ್ಷ ಇವರು ಇಲ್ಲಿ ಜಾತ್ರೆ ನಡೆಸೋ ಪದ್ಧತಿ. ಸಂಪೂರ್ಣವಾಗಿ ಬಂದು ಮಳವಳ್ಳಿ ಸ್ವಾಮಿಗಳು ಇಡೀ ಕ್ಷೇತ್ರನ ಅವರ ದಿಂದಲ್ಲಿ ಇಟ್ಕೊಂಡಿರುವಂತದ್ದು. ಮಳವಳ್ಳಿ ಸ್ವಾಮಿಗಳಿಗೆ ಈಗ ದ್ವೈವಾರ್ಷಿಕ ಪರ್ಯಾಯ ಅಂದ್ರೆ ಬದಲಾವಣೆ ಅಂತ. ಹೋದ ವರ್ಷ ಬೊಪ್ಪಣಪುರದವರಾಗಿದೆ, ಈ ಸಲ ಶಿವರಾತ್ರಿ ಜಾತ್ರೆ ಬಂದು ಮಳವಳ್ಳಿ ಸ್ವಾಮಿಗಳದು. ಮಳವಳ್ಳಿ ಸ್ವಾಮಿಗಳೀಗ ನಮ್ಗೆ ಪ್ರಸ್ತುತವಾಗಿ ಈ ಸಲ ಶಿವರಾತ್ರಿ ಬಂದು ಮಹಾಶಿವರಾತ್ರಿ 58 ದಿನಕ್ಕೆ ಅಂದ್ರೆ 15/2/2026 ಮಹಾಶಿವರಾತ್ರಿ ಪ್ರಾರಂಭ ಆಗುತ್ತೆ. ಮಹಾಶಿವರಾತ್ರಿ ದಿನನೇ ಮಹಾಸ್ವಾಮಿಗಳು ಕಪ್ಪಿ ಪ್ರವೇಶ ಸುಮಾರು ಬೆಳಗ್ಗೆ 10:30ರಿಂದ 2 ಗಂಟೆ ಒಳಗಡೆ ಕಪ್ಪಿ ಪ್ರವೇಶ ಮಾಡ್ತಾರೆ. ಅವರು ರಾಚಪ್ಪಾಜಿಯವ್ರ ಕಾಲಜ್ಞಾನನ ವಚನನ ಬೆಳ್ಳಿ ಪೆಟ್ಟಿಗೆ ಕೈಲಿ ಹಿಡಿದು ತಗೊಂಡ್ಬರ್ತಾರೆ. ಆ ರಾಚಪ್ಪಾಜಿ ಕಾಲಜ್ಞಾನ ವಚನನ ತಂದು ರಾಚಪ್ಪಾಜಿಯವ್ರ ಶಿರಭಾಗದ ಗದ್ಗೆ ಮೇಲೆ ಇಟ್ಟಾಕ್ಷಣ ಜಾತ್ರೆಯಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿ. ಈ ತರ ಜಾತ್ರೆ ಪ್ರಾರಂಭ ಆಗಿದ್ದ ಜಾತ್ರೆ ಮಹಾಶಿವರಾತ್ರಿ ದಿನದಿಂದ ಆಗಿದ್ದು. ಸುಮಾರು ಪರಂಪರೆ ಒಳಗಡೆ 5 ಸೇವೆಗಳು ಬರುತ್ತೆ. ಒಂದು ಮುಡಿ ಸೇವೆ ಪರ, ಇನ್ನೊಂದು ದೊಡ್ಡಮ್ಮ ತಾಯಿ ಹೂ ವೀಳ್ಯ, ಮತ್ತೊಂದು ಸಿದ್ದಪ್ಪಾಜಿ ಸೇವೆ ಪರ, ಕೊಂಡಪರ, ಕೊನೆಗೆ ಸ್ವಾಮಿಗೆ ಪ್ರಿಯವಾದ ಸೇವೆ ಮಹಾಮಾದಲಿ ಸೇವೆ. ಈ ತರ 5 ಸೇವೆಗಳನ್ನ ನಡೆಸ್ಕೊಟ್ಟಿ ಸ್ವಾಮಿಗಳು ಕೊನೆಗೆ ಮಾರ್ಚ್ 13 ಈ ವರ್ಷದಲ್ಲಿ ಮಾರ್ಚ್ 13 ಆ ದಿನ ಏನ್ ಮಾಡ್ತಾರೆ, ಬೆಳಿಗ್ಗೆನೆ ಸ್ವಾಮಿಗೆ ಬಿಡಾರನ ಸಡಿಸಿ ಗದ್ಗೆ ತೊಳೆದು ಸಂಜೆ ಪೂಜೆ ಮಾಡ್ಕೊಂಡು ಅವ್ರು ಮಠ ಪ್ರವೇಶ ಬಿಟ್ಟು ಹೊರಡ್ತಾರೆ. ಇಲ್ಲಿಂದ ಹೋದವರು ಪುನಃ ಮೈಸೂರು ಬಂಗ್ಲೆಯಲ್ಲಿ ಸ್ಟೇ ಆಗ್ತಾರೆ. ಮೈಸೂರು ಬಂಗ್ಲೆಯಿಂದ ನೆಕ್ಸ್ಟ್ ಯುಗಾದಿ ಅಮಾವಾಸ್ಯೆ ಹಿಂದಿನ ದಿನ ಮುಟ್ನಳ್ಳಿ ತೋಪಿಗೆ ಹೋಗಿ ಅಲ್ಲಿ ದೊಡ್ಡಮ್ಮ ತಾಯಿ ರಾಚಪ್ಪಾಜಿ ಅವ್ರು ಮಾಡಿದ ದೊಡ್ಡಮ್ಮ ತಾಯಿ ಅವ್ರ ಗದ್ಗೆ ಪೂಜೆ ಮುಗಿಸಿ ಅದೇ ದಿನ ಸಂಜೆ ಹೋಗಿ ಕೊಪ್ಪಣಪುರದಲ್ಲಿ ಇಬ್ರು ಸ್ವಾಮಿಗಳು ಎದುರುಗೊಳ್ತಾರೆ. ಇದನ್ನ ಎದುರು ಸೇವೆ ಅಂತ ಹೇಳ್ತೀವಿ. ಇದು ಸಂಪೂರ್ಣವಾಗಿ ನಾನು ತುಂಬಾ ಸೂಕ್ಷ್ಮವಾಗಿ, ತುಂಬಾ ಚೊಕ್ಕವಾಗಿ, ಚಿಕ್ಕದಾಗಿ ಹೇಳಿದೀನಿ. ಇದು ಜಾತ್ರೆ ಆಚರಣೆ. ಇಡೀ ಪರಂಪರೆಗೆ ಒಂದು ಆಯಾಮ ಇದೆ, ಒಂದು ಕಾಲ, ಸಂಪೂರ್ಣವಾದ ಇತಿಹಾಸ ಇದೆ, ಐತಿಹ್ಯ ಇದೆ. ಸುಮಾರು 15ನೇ ಶತಮಾನಕ್ಕೆ ಈ ಪರಂಪರೆ ಹೊಂದ್ಕೊಂಡಿರುವಂತ. ಈ ಪರಂಪರೆಯಲ್ಲಿ ಮಂಟೆಸ್ವಾಮಿಗಳು ಬಂದು ಧರ್ಮಗುರುಗಳು. ಮಂಟೆಸ್ವಾಮಿಗಳು ಉತ್ತರದಿಂದ ದಕ್ಷಿಣಕ್ಕೆ ಅಂದ್ರೆ ಈ ಕತ್ತಲ ರಾಜ್ಯಕ್ಕೆ ಏನಕ್ಕೆ ಬಂದ್ರು ಅಂದ್ರೆ ಅಂತ ಹೇಳಿದ್ರೆ, ಇಲ್ಲಿ ಕೂಡಿದ ಅಜ್ಞಾನ, ಆಮೇಲೆ ಅಂಧಾಚಾರ, ಮೇಲ್ವರ್ಗದವರು ಕೆಳವರ್ಗದವ್ರ ಮೇಲ್ ಮಾಡ್ತಿರೋ ದೌರ್ಜನ್ಯ, ಇವುಗಳನ್ನೆಲ್ಲ ತಡೆಗಟ್ಲಿಕ್ಕೆ ಅಂತಾನೆ ಅವರು ಜ್ಯೋತಿ ರೂಪದಲ್ಲಿ ಬಂದ್ರು. ಹೌದು, ಉತ್ತರದ ಕೊಡೆಕಲ್ಲಿಂದ ದಕ್ಷಿಣಕ್ಕೆ ಬರೋದೇ ಅವರು ಜ್ಯೋತಿ ರೂಪದಲ್ಲಿ. ಈ ಸಮಯಕ್ಕೆ ಯಾರ್ಯಾರು ಕರ್ಕೊಂಡ್ ಬಂದ್ರು ಅಂದ್ರೆ, ಇಲ್ಲಿ ಬೆಳಕ್ ಮಾಡಕ್ಕೆ ಅಂದ್ರೆ ಅವ್ರ ಕಾಲಜ್ಞಾನ ಸಾರೋ ಮುಖೇನ ಬೆಳಕ್ ಮಾಡಕ್ಕೆ ಯಾರು ಕರ್ಕೊಂಡ್ ಬಂದ್ರು ಅಂದ್ರೆ, ಉತ್ತರದಿಂದ ರಾಚಪ್ಪಾಜಿ ಅವ್ರನ್ನ, ಚೆನ್ನಜಮ್ಮನವ್ರನ್ನ, ದೊಡ್ಡಮ್ಮ ತಾಯಿಯವ್ರನ್ನ ಈ ಭಾಗಕ್ಕೆ ಕರ್ಕೊಂಡ್ ಬಂದ್ರು. ಅವ್ರ ಕಾಲಜ್ಞಾನದಲ್ಲಿ ಸಾರೋ ಮುಖೇನ ಇಲ್ಲಿ ನಡೀತಾರೋ ಒಂದಷ್ಟು ಅಂದ್ರೆ ಬೇಡದಿರೋ ವಿಚಾರಗಳನ್ನ ಅವರು ಸಮಾಜದಿಂದ ದೂರ ಹೊಡೆದ್ರು. ಅವ್ರು ಏಕತೆ ಮಂತ್ರ, ಮಂಟೆಸ್ವಾಮಿಯವರು ಏಕತೆ, ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ಬೋದು ಅಂದ್ರೆ ಇದೊಂದೇ ಪರಂಪರೆ. ನಿಮ್ಗೆ ಇಲ್ಲಿ ಯಾವ ಜಾತಿ ಭೇದ ಏನಿಲ್ಲ, ಎಲ್ಲಾರನ್ನೂ ಸರ್ವ ಸಮಾನವಾಗಿ ಕಾಣುವಂತ ಪರಂಪರೆ ಇದು. ಈ ಜಾತ್ರೆ ಸಮಯದಲ್ಲಿ ಊಟ ಅದು ಹೌದೌದು. ಈಗ ನಮ್ಗೆ ಶಿವರಾತ್ರಿ ದಿನದಿಂದ ಮಳವಳ್ಳಿ ಸ್ವಾಮಿಗಳು ಸುಮಾರು 16ನೇ ಇಸ್ವಿಯಿಂದ ನಾವು ನೋಡ್ಬೋದು. ಇಲ್ಲಿ ಗದ್ಗೆ ಬಲಭಾಗಕ್ಕೆ ನಿಮ್ಗೆ ದಾಸೋಹವನ್ನ ಮಾಡ್ಕೊಂಡಿದೀವಿ. ಈಗ ಬಿಡದಿಂದಲೂ ಕೂಡ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ, ತಿಂಗಳು 10 ದಿನ ದಾಸೋಹ ನಡೆಯುತ್ತೆ. ಈಗ ಜಾತ್ರಾ ಸಮಯದಲ್ಲಿ ತ್ರಿಕಾಲ ದಾಸೋಹ ಇರುತ್ತೆ. ಒಂದು ಮಾಸ ಪರ್ಯಂತ ತ್ರಿಕಾಲ ದಾಸೋಹ. ಬೆಳಿಗ್ಗೆ 8:30ರಿಂದ 9:30ವರೆಗೆ ಬಂದು ಬೆಳಿಗ್ಗೆ ತಿಂಡಿ ಇರುತ್ತೆ. ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಮಧ್ಯಾಹ್ನದ ಊಟ, ಇನ್ನ ರಾತ್ರಿ ಯಥಾಸ್ಥಿತಿ. ತ್ರಿಕಾಲ ದಾಸೋಹ ಮಾಸ ಪರ್ಯಂತ ನಡೆಯುತ್ತೆ. ಇಲ್ಲಿ ಜಾತ್ರೆ ವಿಶೇಷವಾಗಿ ಅದರ ಒಂದು ವ್ಯವಸ್ಥೆ. ಇಲ್ಲಿ ಜಾತ್ರೆ ವಿಶೇಷ ಅಂತ ಹೇಳಿದ್ರೆ, ಇವಾಗ ನಾವು ಸಾರಿಗೆ ವ್ಯವಸ್ಥೆಯವರಿಗೆಲ್ಲ ನಾವು ಆಹ್ವಾನ ಅಂದ್ರೆ ಸಾರಿಗೆ ವ್ಯವಸ್ಥೆಯವರಿಗೆಲ್ಲ ಲೆಟರ್ ಮಾಡಿರ್ತೀವಿ ಮಠದಿಂದ. ಸಾರಿಗೆ ವ್ಯವಸ್ಥೆಯವರು ಕೂಡ ನಮ್ಗೆ ಅಷ್ಟೇ ಇದಾಗಿ ಸ್ಥಳೀಯ ಆಡಳಿತ ಎಲ್ಲ ಸೇರ್ಕೊಂಡು ಮೈಸೂರಿಂದ, ಕೆ ನಗರದಿಂದೆಲ್ಲ ಡೈರೆಕ್ಟ್ ಬಸ್ ಗಳನ್ನ ಬಿಟ್ಟಿರ್ತಾರೆ ಇಲ್ಲಿ ಕಪ್ಪಿ ಕ್ಷೇತ್ರಕ್ಕೆ. ಭಕ್ತಾದಿಗಳಿಗೆ ಏನ್ ತೊಂದರೆನೂ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಾವು ಮಠದಿಂದೆಲ್ಲ ಮಾಡಿ ತುಂಬಾ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತೀವಿ. ಇಲ್ಲಿ ಊಟಕ್ಕಾಗಿ ಮೂಲಭೂತ ಸೌಕರ್ಯಗಳು, ಶೌಚಾಲಯ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ತಂಗೋ ವ್ಯವಸ್ಥೆಗಳಾಗಿರ್ಬೋದು, ಸಂಪೂರ್ಣವಾಗಿ ವಿದ್ಯುತ್ತಿಂದ ನಾವು ಸಂಪೂರ್ಣವಾಗಿ ಮಠದ ಕಡೆಯಿಂದ ನೋಡ್ಕೊಳ್ಳೋದು. ಅದು ಮಠದ ಕಡೆಯಿಂದ ನೋಡ್ಕೊಳ್ತೀರಿ ಅಂತ ಹೇಳಿದ್ರೆ, ಅದ್ರಲ್ಲಿ ಏನಾದ್ರು ಒಂದು ವೆಚ್ಚ ಏನಾದ್ರು ಇದೆಯಾ, ಚಾರ್ಜಸ್? ಇಲ್ಲ ಆ ತರದ್ದೇನಿಲ್ಲ. ಸಂಪೂರ್ಣವಾಗಿ ಮಠನೇ ಅದನ್ನ ಭರಿಸುತ್ತೆ. ಮಠನೇ ಸ್ವಾಮಿ, ನಮ್ಮ ಸ್ವಾಮಿಗಳೇ ಎಲ್ಲ ಸಂಪೂರ್ಣವಾಗಿ ನೋಡ್ಕೊಳ್ಳೋದು. ತುಂಬಾ ಸಂತೋಷ ಆಯ್ತು. ನಿಮ್ಮ ಒಂದು ಪರಿಚಯ ನಮ್ಗೆ. ನಾವು ಭರತ್ ಅಂತ, ನಾವು ಪಕ್ಕ ಚಂದಗಾಲದವರು. ಇಲ್ಲಿ ನಾವು ಸಹಾಯಕ ಆಡಳಿತಾಧಿಕಾರಿಗಳ ಕೆಲಸ ಮಾಡ್ತೀವಿ. ನಿಮ್ಮನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ತುಂಬಾ ಧನ್ಯವಾದ. ಖಂಡಿತ ನೀವು ಬನ್ನಿ ಜಾತ್ರೆಗೆ ಬಂದು. ಆಮೇಲೆ ಮತ್ತೊಂದು ಒಂದು ಪ್ರಬುದ್ಧತೆ ಇರೋ ವಿಚಾರ ಏನು ಅಂದ್ರೆ, ನಾವ್ ಈ ಸಲ ಜಾತ್ರೆಯಲ್ಲಿ ಪಂಚಭೂತಗಳಿಗೆ ತೊಂದರೆ ಆಗದೇ ಇರೋ ರೀತಿ ಅಂತ ಅಂದ್ರೆ, ನಾವು ಅಂದ್ರೆ ಪ್ರಕೃತಿಗೆ ನಾವೇನು ಮಾಡಕ್ಕಾಗಲ್ಲ. ಪ್ರಕೃತಿಲಿ ಘನತ್ಯಾಜ್ಯ ವಸ್ತುಗಳಾದ ಪ್ಲಾಸ್ಟಿಕ್ ಅಂದ್ರೆ ಪರಿಸರ ಸ್ನೇಹಿ ಜಾತ್ರೆ ನಡೆಸಬೇಕು ಅಂತ ನಮ್ಮ ಮಹಾಸ್ವಾಮಿಗಳು ಈ ಸಲ ಅನ್ಕೊಂಡಿರೋದು. ನಮ್ಮ ಮಹಾಸ್ವಾಮಿಗಳು ಬಂದು ವರ್ಚಸ್ವಿ ಶ್ರೀಕಂಠ ಸಿದ್ದಲಿಂಗರಾಜೇರಸು ಅಂತ ಹೇಳಿ ಅವ್ರು ಈ ಸಲ ಪರಿಸರ ಸ್ನೇಹಿ ಜಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು ಅಂತ ಹೇಳಿ ಸಂಪೂರ್ಣವಾದ ಪಣ ತೊಟ್ಟಿದ್ದಾರೆ. ಈ ಸಲ ಜಾತ್ರೆಯಲ್ಲಿ ನಾವು ಅದನ್ನ ಮಾಡ್ತೀವಿ ಅಂತ ನಾವು ಅನ್ಕೊಂಡಿದೀವಿ. ಅದ್ ನಡೆಯುತ್ತೆ. ಗಾಳಿ, ನೀರು, ವಾಯು, ಅಗ್ನಿ, ಆಕಾಶ ಯಾವುದಕ್ಕೂ ಏನು ತೊಂದರೆ ಆಗಬಾರ್ದು ಪ್ಲಾಸ್ಟಿಕ್ ಇಂದ ಅಂತ ಹೇಳಿ ಅವ್ರು ಸುಮಾರು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಆ ಯೋಜನೆಗಳೆಲ್ಲ ಈ ಸಲ ನಡೆಯುತ್ತೆ. ನಾವು ಮೈಸೂರು ತ್ರಿಬಲ್ ಎಫ್ ಚಾನಲ್ ಇಂದ ನಮ್ಗೆ ಮೊದಲೇ ಹೇಳಿದೆ, ಅದ್ರದ್ದು ಎಲ್ಲಾ ಮಾಹಿತಿಗಳು ನಿಮ್ ಅಂದ್ರೆ ನಿಮ್ ಕಡೆಯಿಂದನೂ ಸಿಕ್ತು ಜನಗಳಿಗೆ. ಹೊಸ ನಾವು ಒಂದು
ಪರಿಚಯ ಮಾಡಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ನಮ್ಮ ಚಾನೆಲ್ ಗೆ ಬಂದು ಸಬ್ಸ್ಕ್ರೈಬ್ ಮಾಡಿಸಿ. ನಮ್ ದೊಡ್ಡವರ ಆಶೀರ್ವಾದ, ನಮ್ಮ ಮಳವಳ್ಳಿ ಸ್ವಾಮಿಗಳ ಆಶೀರ್ವಾದ ಅಂತ ಇದ್ದೇ ಇರುತ್ತೆ. ಇಲ್ಲಿ ಏನು ಅಂದ್ರೆ ಇಷ್ಟು ದಿನ ಸಾಮಾಜಿಕ ಜಾಲತಾಣಗಳು ಇವ್ ನಮಗೆ ಕೊಟ್ಟಿರೋ ಸಹಕಾರ ಹಿಂದೆ ಅಂತೂ ಏನಿರಲಿಲ್ಲ, ಒಂದು 10 ವರ್ಷದಿಂದ ಆಚೆಗೆ. ಇವಾಗೆಲ್ಲ ಸಾಮಾಜಿಕ ಜಾಲತಾಣ ಇರೋದ್ರಿಂದ ಜನಗಳಿಗೆ ಯಾವ ತೊಂದರೆನೂ ಆಗ್ತಿರ್ಲಿಲ್ಲ. ಅದು ಯಾವ್ದ್ರಿಂದ ಅಂದ್ರೆ ನಿಮ್ಮಂತವರಿಂದ ಜನಗಳಿಗೆ ತುಂಬಾ ಉಪಯುಕ್ತ ಆಗ್ತಿದೆ. ಅದಾಗುತ್ತೆ ಕೂಡ. ಈಗ ಕೆಲವೊಂದ್ಸಲ ನಾವು ಇನ್ವಿಟೇಷನ್ ಮಾಡಿ ಜನಗಳಿಗೆ ಹಂಚ್ಬೇಕಾಗಿತ್ತು. ಅಂದ್ರೆ ಈ ಪರಂಪರೆ ಒಳಗೆ ಜಾತ್ರೆಗಳು ಜನನ ಬಾಯಿಲೇ ಇರುತ್ತೆ, ಜನಗಳ ಅಂದ್ರೆ ಜ್ಞಾನದಲ್ಲೇ ಇದ್ಬಿಡುತ್ತೆ. ಶಿವರಾತ್ರಿ ದಿನ ಕಪ್ಪಳಿ ಜಾತ್ರೆ ಪ್ರಾರಂಭ, ವರ್ಷದಲ್ಲಿ ಮೊದಲನೇ ಉಳುಮೆ ಚಿಕ್ಕಲ್ಲೂರು ಜಾತ್ರೆ ಪ್ರಾರಂಭ, ಯುಗಾದಿ ಅಮಾವಾಸ್ಯೆ ಹಿಂದಿನ ದಿನ ಮುಟ್ನಳ್ಳಿ ತೋಪಿನ ಜಾತ್ರೆ ಆಗುತ್ತೆ. ಇದೆಲ್ಲ ಪರಂಪರೆಯಲ್ಲಿ ನಾವು ಇನ್ವಿಟೇಷನ್ ಕೊಡದೇ ಇದ್ರು ಜನಗಳಿಗೆ ಗೊತ್ತಿರುತ್ತೆ. ಬಟ್ ನಾವಿಲ್ಲಿ ನಡೆಸೋ ಕಾರ್ಯಗಳು ಯಾವ ರೀತಿ ಜಾತ್ರೆನ ಆಯೋಜನೆ ಮಾಡ್ತಿದ್ದಾರೆ ಸ್ವಾಮಿಗಳು, ಇದರಿಂದ ಏನೇನು ಅಂದ್ರೆ ಉಪಯೋಗಗಳು ನಡೀತಿದೆ, ಬೇರೆಯವ್ರಿಗೆ ಏನೇನ್ ಸಿಗ್ತಿದೆ, ಇದನ್ನೆಲ್ಲ ತಿಳ್ಸಕ್ಕೆ ಖಂಡಿತ ನಿಮ್ ಚಾನಲ್ಗಳಾಗಿರ್ಬೋದು, ನಿಮ್ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ನಮ್ಗೆ ತುಂಬಾ ಅವಕಾಶ ಮಾಡಿಕೊಟ್ಟಿದೆ, ಉಪಯೋಗ ಕೂಡ ಆಗಿದೆ. ಇದಕ್ಕೆ ನಾವು ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಖಂಡಿತ ಗುರು.